ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ನಟ್ಟು 2 ವರ್ಷ ಆಯಿತು. ಇವತ್ತು ಹಣ್ಣಾಗಿ ಪಿಂಕ್ ಡ್ರ್ಯಾಗನ್ ಫ್ರೂಟ್ಸ್ ರೆಡೀ ಆಗಿದೆ ಸ್ನೇಹಿತರೆ. ಅದನ್ನು ತೆಗೆದು ನಾವೊಂದು ಇವತ್ತು ಜ್ಯೂಸ್ ಮಾಡುವ. ಬನ್ನಿ ಸ್ನೇಹಿತರೆ, ನೋಡಿ. ಈ ಡ್ರ್ಯಾಗನ್ ಫ್ರೂಟ್ಸನ್ನು ನಾನು ಗಿಡವನ್ನು ತಂದದ್ದು ಗುಜರಾತಿಂದ. ಇದು ನಿಮಗೆ ಲೋಕಲಲ್ಲಿ ನೋಡಿದರೆ ವೈಟ್ ಒಳಗಿರುವಂಥದ್ದು ಸಿಗ್ತದೆ, ಬಟ್ ಇದು ಕಂಪ್ಲೀಟ್ ಪಿಂಕ್ ಆಗಿದೆ ಸ್ನೇಹಿತರೆ. ಬಟ್ ಇದು ತುಂಬ ಸ್ವೀಟ್ ಆಗಿದೆ. ವೈಟಿಗೆ ಕಂಪೇರ್ ಮಾಡಿದರೆ ತುಂಬ ಸ್ವೀಟ್ ಉಂಟು. ನೋಡಿ, ಇದನ್ನು ಈಗ ತೆಗೆದಿದ್ದೇನೆ. ಇದನ್ನು ಈಗ ಕಟ್ ಮಾಡಿ ನಾವು ಜ್ಯೂಸ್ ಮಾಡುವ. ಸ್ನೇಹಿತರೆ, ಇದು ಡ್ರ್ಯಾಗನ್ ಫ್ರೂಟ್ಸ್ ಏನು ಉಂಟಲ್ಲ, ತುಂಬ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ನಮಗೆ ಡಯಾಬಿಟಿಸ್ ಇರ್ಬೋದು, ಇದರಿಂದ ಕಂಪ್ಲೀಟ್ ಗುಣ ಆಗ್ತದೆ. ಅದೇ ರೀತಿ ನಮಗೆ ಕ್ಯಾನ್ಸರ್ ಇರ್ಬೋದು, ಇದು ಸಹ ಉಪಯೋಗವಾಗಿದೆ. ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಸಹ ಸಹಾಯವಾಗಿದೆ. ಅದೇ ರೀತಿ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಇದ್ದರೂ ಸಹ ಇದು ಉಪಯೋಗವಾಗಿದೆ. ಅದೇ ರೀತಿ ಸ್ಕಿನ್ ಅಲರ್ಜಿ ಇದ್ದರೂ ಸಹ ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸನ್ನು ಕುಡಿಬೋದು. ಅದೇ ರೀತಿ ಹೇರ್ ರಿಮೂವ್ ಆಗ್ತಿದ್ದರೆ, ಅದೇ ರೀತಿ ನಮ್ಮ ಬೋನನ್ನು ಸ್ಟ್ರಾಂಗಾಗಿ ಮಾಡಲಿಕ್ಕೆ ಈ ಡ್ರ್ಯಾಗನ್ ಫ್ರೂಟ್ಸಿಂದ ಉಪಯೋಗವಾಗಿದೆ ಸ್ನೇಹಿತರೆ. ಇದು ನಮಗೆ ಚೈನಾದಿಂದ ಬಂದದ್ದು, ಬಟ್ ಇಂಡಿಯಾದಲ್ಲಿ ಈಗ ತುಂಬ ಪ್ರಚಾರವಾಗ್ತಾ ಉಂಟು. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಅದರ ಎಲ್ಲ ಕಡೆಯಲ್ಲಿ ನಟ್ಟಿ ಜ್ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇದನ್ನು ಕಟ್ ಮಾಡಿ ಸಹ ನಾವು ತಿನ್ಬೋದು, ಅಥವಾ ನಾವು ಜ್ಯೂಸ್ ಮಾಡಿ ಕುಡಿಬೋದು. ಬೇಕಾದರೆ ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕಿ ಜ್ಯೂಸ್ ಮಾಡಿದರೆ ಒಳ್ಳೆಯದು. ಈ ಡಯಾಬಿಟಿಸ್ ಇರುವವರು ಸಕ್ಕರೆ ಹಾಕಬೇಡಿ, ಹಾಗೆ ಕುಡಿಯೋದು ಒಳ್ಳೆಯದು. ಡೈಲಿ ಕುಡಿದ್ರೆ ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಬರ್ತದೆ. ಅದೇ ರೀತಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಇದ್ದರೂ ಸಹ ಅದರಿಂದ ಸ್ವಲ್ಪ ರಿಕವರಿ ಆಗ್ಬೋದು ಸ್ನೇಹಿತರೆ. ನೋಡಿ, ಈಗ ಎಲ್ಲ ಕಟ್ ಮಾಡಿ ನಾವು ಮಿಕ್ಸಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಈಗ ನಮ್ಮ ಜ್ಯೂಸ್ ರೆಡಿ ಆಯಿತು. ನೋಡಿ, ತುಂಬ ಪಿಂಕಾಗಿ ಕಾಣ್ತಾ ಉಂಟು. ಒಂದು ಡ್ರ್ಯಾಗನ್ ಫ್ರೂಟ್ಸಲ್ಲಿ ಕಡಿಮೆ ಅಂದರೆ 3ರಿಂದ 4 ಗ್ಲಾಸ್ ಜ್ಯೂಸ್ ಆಗ್ಬೋದು, ಸ್ವಲ್ಪ ಹಾಲು ಜಾಸ್ತಿ ಹಾಕಿದರೆ. ಎನಿವೆ ಫ್ರೆಂಡ್ಸ್, ನೀವು ಸಹ ಗಿಡವನ್ನು ನಟ್ಟು ನೀವು ಸಹ ಜ್ಯೂಸ್ ಮಾಡಿ. ನಾನೀಗ ಮಾಡಿದ್ದೇನೆ, 40 ಗಿಡ ಹಾಕಿದ್ದೇನೆ. ಫೈನಲಿ ನಾವು ಜ್ಯೂಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಫೈನಲಿ ಈಗ ಜ್ಯೂಸ್ ಆಯಿತು, ರೆಡಿ ಆಯಿತು. ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ಸಿನ ಪಿಂಕ್ ಜ್ಯೂಸ್. ಸೂಪರ್ ಉಂಟು, ಸೂಪರ್ ನೈಸ್ ಜ್ಯೂಸ್.